ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಎಟಿಎಂನಿಂದ 83 ಲಕ್ಷ ಹಣ ದೋಚಿದ ಕದಿಮರನ್ನ 1 ವರ್ಷ 7 ತಿಂಗಳ ಬಳಿಕ ಬೀದರ್ ಪೊಲೀಸರು ಬಂಧಿಸಿದ್ದು, ಈ ಹಿನ್ನೆಲೆ ಬೀದರ್ ಜನತೆ ಪೊಲೀಸ್ ಸಿಬ್ಬಂದಿಗಳನ್ನು ಪಟಾಕಿ ಸಿಡಿಸುವುದರ ಮೂಲಕ ಅಭಿನಂದಿಸಿದ್ದಾರೆ. 2025 ಜನವರಿ 16ರಂದು ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ವೇಷದಲ್ಲಿ ಬಂದ 2 ದರೋಡೆಕೋರರು ಭದ್ರತಾ ಸಿಬ್ಬಂದಿ ಗಿರೀಶ್ ವೆಂಕಟ್ ಅವರ ಮೇಲೆ ಗುಂಡು ಹಾರಿಸಿ ಗಾಯಗೊಳಿಸಿದ್ದಲ್ಲದೆ 83 ಲಕ್ಷ ರೂಪಾಯಿ ಹಣವನ್ನು ದೋಚಿದ್ರು. ಈ ಪ್ರಕರಣದ ಕಾರ್ಯಾಚರಣೆ ನಡೆಸಿದ ಎಸ್ಪಿ ಪ್ರದೀಪ್ ಕುಂಟಿ ನೇತೃತ್ವದ ತಂಡ 19 ತಿಂಗಳ ಬಳಿಕ ಬಿಹಾರ ಮೂಲದ ಅಮನ್ ಕುಮಾರ್ ಸಿಂಗ್ ಮತ್ತು ವೈಶಾಲಿ ಜಿಲ್ಲೆಯ ಅಲೇಖ್ ಕುಮಾರ್ ಎಂಬ 2 ಆರೋಪಿಗಳನ್ನು ಧರ್ಮೋದರ್ ಗ್ರಾಮದಲ್ಲಿ ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಎಸ್ಪಿ, ಪಿಎಸ್ಐ ಹಾಗೂ ಇನ್ನೂ ಹಲವು ಪೊಲೀಸರು ಭಾಗವಹಿಸಿದ್ರು. ಆರೋಪಿಗಳನ್ನು ಬಂಧಿಸಿದ ಬಳಿಕ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಮಹಾತ್ಮ ಗಾಂಧಿ ವೃತ್ತದ ಮುಂದೆ ಸಂಭ್ರಮಾಚರಣೆ ನಡೆಸಿದ್ದಾರೆ. ಕಾಂತು ಪ್ಯಾಗೆ ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಬೀದರ್ ಜಿಲ್ಲೆಯ ಎಸ್ಪಿ ಅವರಾದ ಪ್ರದೀಪ್ ಗುಂಟೇಶ್ವರ್ ಅವರಿಗೂ ಮತ್ತು ಅವರಿಗೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಬೀದರ್ ಜಿಲ್ಲೆಯ ಜನರು ಇವಾಗ ಅಭಿನಂದಿಸ್ತಾ ಇದ್ದಾರೆ. ನೋಡಿ ಹೇಗೆ ಸಂಭ್ರಮಾಚರಣೆ ಪೊಲೀಸರಿಂದ ಇದೇ ಪ್ರಥಮ ಬಾರಿಗೆ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದಾರೆ.